ಪ್ರಿಯ ವೀಕ್ಷಕರೇ, ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತೀಕ ಶುಕ್ಲ ಏಕಾದಶಿಯವರೆಗೆ ಇರುವ 4 ಪವಿತ್ರ ತಿಂಗಳುಗಳನ್ನು ಚಾತುರ್ಮಾಸ ಎಂದು ಕರೆಯಲಾಗುತ್ತದೆ. ಈ 4 ತಿಂಗಳುಗಳಲ್ಲಿ ಯಾಕೆ ಮದುವೆ, ಗೃಹಪ್ರವೇಶ ಮೊದಲಾದ ಶುಭ ಕಾರ್ಯಗಳನ್ನು ಮಾಡಬಾರದು? ಭಗವಾನ್ ಶ್ರೀ ಮಹಾವಿಷ್ಣು ನಿಜವಾಗಿಯೂ 4 ತಿಂಗಳು ನಿದ್ರೆಗೆ ಹೋಗುತ್ತಾರೆಯೇ? ಸಾಧು ಸಂತರಿಗೆ ಈ ಅವಧಿ ಏಕೆ ಅತ್ಯಂತ ಮಹತ್ವದ್ದು? ಚಾತುರ್ಮಾಸದ ಹಿಂದಿರುವ ಪುರಾಣ, ವೈಜ್ಞಾನಿಕ ಕಾರಣಗಳು ಮತ್ತು ಆಚರಣೆಗಳ ಬಗ್ಗೆ ಇಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಚಾತುರ್ಮಾಸ ಎಂದರೇನು? ಚತುರ್ ಎಂದರೆ 4, ಮಾಸ ಎಂದರೆ ತಿಂಗಳು, ಅಂದರೆ 4 ತಿಂಗಳ ಅವಧಿಯೇ ಚಾತುರ್ಮಾಸ. ಈ ಅವಧಿ ಆರಂಭವಾಗುವುದು ಆಷಾಢ ಶುಕ್ಲ ಏಕಾದಶಿ ಅಂದರೆ ದೇವಶಯನಿ ಏಕಾದಶಿಯಿಂದ, ಅಂತ್ಯವಾಗುವುದು ಕಾರ್ತೀಕ ಶುಕ್ಲ ಏಕಾದಶಿ ಅಂದರೆ ಪ್ರಬೋಧಿನಿ ಏಕಾದಶಿ ಎಂದು. ಹಿಂದೂ ಸಂಪ್ರದಾಯದಲ್ಲಿ ಈ 4 ತಿಂಗಳುಗಳು ಅತ್ಯಂತ ಪವಿತ್ರವಾದ ಕಾಲವೆಂದು ಪರಿಗಣಿಸಲಾಗಿದೆ. ಭಗವಾನ್ ವಿಷ್ಣು ಯಾಕೆ ಮಲಗುತ್ತಾರೆ? ಪುರಾಣಗಳ ಪ್ರಕಾರ ದೇವಶಯನಿ ಏಕಾದಶಿಯ ದಿನ ಶ್ರೀ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಯೋಗ ನಿದ್ರೆಗೆ ತೆರಳುತ್ತಾರೆ. ಇದು ಸಾಮಾನ್ಯ ನಿದ್ರೆ ಅಲ್ಲ, ಇದು ಯೋಗ ನಿದ್ರೆ. ಅಂದರೆ ಸೃಷ್ಟಿಯ ನಿಯಂತ್ರಣ ಮುಂದುವರಿದರೂ ಅವರು ವಿಶ್ರಾಂತಿಯ ಸಂಕೇತವಾಗಿ ಯೋಗ ನಿದ್ರೆಯಲ್ಲಿರುತ್ತಾರೆ. ಕಾರ್ತೀಕ ತಿಂಗಳ ಪ್ರಬೋಧಿನಿ ಏಕಾದಶಿಯಂದು ಅವರು ಪುನಃ ಎಚ್ಚರಗೊಳ್ಳುತ್ತಾರೆ. ಆ ದಿನವನ್ನು ದೇವೋತ್ಥಾನ ಏಕಾದಶಿ ಎಂದು ಕರೆಯುತ್ತಾರೆ. ಶುಭ ಕಾರ್ಯಗಳನ್ನು ಏಕೆ ಮಾಡಲ್ಲ? ಹಲವರು ಕೇಳುವ ಪ್ರಶ್ನೆ. ವಿಷ್ಣು ನಿದ್ರೆಯಲ್ಲಿರುವಾಗ ಶುಭ ಕಾರ್ಯಗಳನ್ನು ಏಕೆ ಮಾಡಬಾರದು? ಇದಕ್ಕೆ 2 ಕಾರಣಗಳಿವೆ. ಮೊದಲನೆಯದು ಧಾರ್ಮಿಕ ಕಾರಣ. ವಿಷ್ಣು ಭಗವಾನ್ ಎಲ್ಲ ಮಂಗಳ ಕಾರ್ಯಗಳ ಅಧಿಪತಿ. ಅವರು ಯೋಗ ನಿದ್ರೆಯಲ್ಲಿರುವ ಅವಧಿಯಲ್ಲಿ ಹೊಸ ಶುಭಾರಂಭಗಳನ್ನು ಮಾಡಬಾರದು ಎಂದು ಸಂಪ್ರದಾಯ ಹೇಳುತ್ತದೆ. ಎರಡನೆಯದು ವೈಜ್ಞಾನಿಕ ಕಾರಣ. ಚಾತುರ್ಮಾಸದ ಸಮಯದಲ್ಲಿ ಭಾರತದಲ್ಲಿ ಮಳೆಗಾಲ ಇರುತ್ತದೆ. ಹಿಂದಿನ ಕಾಲದಲ್ಲಿ ರಸ್ತೆಗಳು ಇರಲಿಲ್ಲ, ಪ್ರಯಾಣ ತುಂಬ ಕಷ್ಟವಾಗುತ್ತಿತ್ತು, ರೋಗಗಳು ಹೆಚ್ಚಾಗುತ್ತವೆ. ಆದ್ದರಿಂದ ದೊಡ್ಡ ಸಮಾರಂಭಗಳನ್ನು ತಪ್ಪಿಸಲಾಗುತ್ತಿತ್ತು. ಇದೇ ಸಂಪ್ರದಾಯವಾಗಿ ಮುಂದುವರಿಯಿತು. ಸಾಧು ಸಂತರು ಏನು ಮಾಡುತ್ತಾರೆ? ಹಿಂದಿನ ಕಾಲದಲ್ಲಿ ಸಾಧುಗಳು ದೇಶಾದ್ಯಂತ ಸಂಚರಿಸುತ್ತಿದ್ದರು. ಆದರೆ ಮಳೆಗಾಲದಲ್ಲಿ ಸಣ್ಣ ಜೀವಿಗಳಿಗೆ ಹಾನಿಯಾಗದಂತೆ ಪ್ರಯಾಣವನ್ನು ನಿಲ್ಲಿಸುತ್ತಿದ್ದರು. ಒಂದು ಸ್ಥಳದಲ್ಲೇ 4 ತಿಂಗಳು ತಂಗಿ ಭಗವಂತನ ಆರಾಧನೆ, ಧ್ಯಾನ, ಧಾರ್ಮಿಕ ಗ್ರಂಥಗಳ ಅಧ್ಯಯನ, ಭಗವದ್ಗೀತೆ, ಪುರಾಣ ಪ್ರವಚನ, ಭಕ್ತರಿಗೆ ಜ್ಞಾನ ನೀಡುವ ಕಾರ್ಯ ಮಾಡುತ್ತಿದ್ದರು. ಇದನ್ನು ಚಾತುರ್ಮಾಸ್ಯ ವ್ರತ ಎಂದು ಕರೆಯಲಾಗುತ್ತದೆ. ಈ 4 ತಿಂಗಳಲ್ಲಿ ಬರುವ ಪ್ರಮುಖ ಹಬ್ಬಗಳು. ಚಾತುರ್ಮಾಸದಲ್ಲಿ ಅನೇಕ ಮಹತ್ವದ ಹಬ್ಬಗಳು ಬರುತ್ತವೆ. ಅವುಗಳಲ್ಲಿ ಪ್ರಮುಖವಾದವು ಗುರುಪೂರ್ಣಿಮೆ, ನಾಗಪಂಚಮಿ, ವರಮಹಾಲಕ್ಷ್ಮೀ ವ್ರತ, ರಕ್ಷಾಬಂಧನ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ಅನಂತ ಪದ್ಮನಾಭ ವ್ರತ, ಮಹಾಲಯ ಅಮಾವಾಸ್ಯೆ, ನವರಾತ್ರಿ, ವಿಜಯದಶಮಿ, ದೀಪಾವಳಿ, ತುಳಸಿ ವಿವಾಹ. ಈ ಎಲ್ಲ ಹಬ್ಬಗಳು ಭಕ್ತಿ, ಸಂಸ್ಕೃತಿ ಮತ್ತು ಆತ್ಮೀಯತೆಯನ್ನು ಬೆಳೆಸುವ ಹಬ್ಬಗಳಾಗಿವೆ. ಚಾತುರ್ಮಾಸದಲ್ಲಿ ಏನು ಮಾಡಬೇಕು? ಈ ಅವಧಿಯಲ್ಲಿ ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಣ, ಭಗವದ್ಗೀತೆ ಓದುವುದು, ಶ್ರೀಮದ್ ಭಾಗವತ ಶ್ರವಣ, ತುಳಸಿ ಪೂಜೆ, ಏಕಾದಶಿ ಉಪವಾಸ, ದಾನ ಧರ್ಮ, ಗೋಸೇವೆ, ಅನ್ನದಾನ, ದೇವಾಲಯ ದರ್ಶನ, ಜಪ, ಧ್ಯಾನ ಇವುಗಳನ್ನು ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಯಾವ ಆಹಾರಗಳನ್ನು ಕೆಲವರು ತ್ಯಜಿಸುತ್ತಾರೆ? ಕೆಲವರು ಈ 4 ತಿಂಗಳಲ್ಲಿ ನಿಯಮವಾಗಿ ಕೆಲವು ಆಹಾರಗಳನ್ನು ತ್ಯಜಿಸುತ್ತಾರೆ. ಉದಾಹರಣೆಗೆ ಸೊಪ್ಪು, ಮೊಸರು, ಹಾಲು, ಕೆಲವು ಬೇಳೆ ಪದಾರ್ಥಗಳು. ಇದು ಪ್ರದೇಶ, ಸಂಪ್ರದಾಯ ಮತ್ತು ಗುರುಗಳ ಮಾರ್ಗದರ್ಶನದ ಪ್ರಕಾರ ಬದಲಾಗುತ್ತದೆ. ಇದರ ಉದ್ದೇಶ ದೇಹಕ್ಕೆ ನಿಯಮ, ಮನಸ್ಸಿಗೆ ಶಿಸ್ತು ಮತ್ತು ಭಕ್ತಿಯಲ್ಲಿ ಏಕಾಗ್ರತೆಯನ್ನು ಬೆಳೆಸುವುದು. ಚಾತುರ್ಮಾಸದ ಸಂದೇಶ. ಚಾತುರ್ಮಾಸ ನಮಗೆ ಹೇಳುವ ದೊಡ್ಡ ಪಾಠವೇನೆಂದರೆ
ಸ್ವಲ್ಪ ಸಮಯವಾದರೂ ನಮ್ಮ ಜೀವನವನ್ನು ಭಗವಂತನ ಕಡೆಗೆ ತಿರುಗಿಸೋಣ. ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸೋಣ. ಕೋಪ ಕಡಿಮೆ ಮಾಡೋಣ. ಸತ್ಯ ಮಾತನಾಡೋಣ. ದಾನ ಮಾಡೋಣ. ಪ್ರಕೃತಿಯನ್ನು ಕಾಪಾಡೋಣ. ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳೋಣ. ಇದೇ ಚಾತುರ್ಮಾಸದ ನಿಜವಾದ ಉದ್ದೇಶ. ಸ್ನೇಹಿತರೆ, ಚಾತುರ್ಮಾಸವು ಕೇವಲ 4 ತಿಂಗಳ ಅವಧಿಯಲ್ಲ. ಇದು ಆತ್ಮಶುದ್ಧಿ, ಭಕ್ತಿ, ನಿಯಮ ಮತ್ತು ಉತ್ತಮ ಜೀವನದ ಮಾರ್ಗವನ್ನು ತೋರಿಸುವ ಪವಿತ್ರ ಕಾಲ. ಆದ್ದರಿಂದ ಆ ವಿಷ್ಣುವಿನ ಕೃಪಾಕಟಾಕ್ಷ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಆಶಿಸುತ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ.